ಹೊಸಕೋಟೆ ನಗರದ ಧರ್ಮರಾಯಸ್ವಾಮಿ ದೇವಾಲಯದ ಆವರಣದಲ್ಲಿ ಇಂದು ಸಂಜೆ ನಡೆಯಲಿರುವಂತಹ ವಸಂತೋತ್ಸವ ಹಾಗೂ ರಾತ್ರಿ ನಡೆಯುವಂತಹ ಪೋತರಾಜಗಾವು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕು ಎಂದು ವಹಿನಿಕುಲ ತಿಗಳ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ ಜಯರಾಜ್ ಮನವಿ ಮಾಡಿದರು. ಹೊಸಕೋಟೆಯಲ್ಲಿ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಾಂಬಾದೇವಿ ಕರಗ ಮಹೋತ್ಸವ ಸಾಕಷ್ಟು ಸಡಗರ, ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ನಡೆದಿದೆ. ಕರಗ ಶುಕ್ರವಾರ ರಾತ್ರಿ ಪ್ರಾರಂಭಗೊಂಡು ಶನಿವಾರವಾದ ಇಂದು ಬೆಳಗ್ಗೆ ಮುಕ್ತಾಯಗೊಂಡಿದ್ದು ಯಶಸ್ವಿಯಾಗಿ ಕರಗ ಉತ್ಸವ ನಡೆದಿದೆ. ಕರಗ ಉತ್ಸವ ನಡೆದ ಬಳಿಕ ನಡೆಯುವಂತಹ ವಸಂತೋತ್ಸವ ಕಾರ್ಯಕ್ರಮ ಹಾಗೂ ರಾತ್ರಿ ನಡೆಯುವಂತಹ ಪೋತರಾಜಗಾವು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು, ಅಷ್ಟೇ ಅಲ್ಲದೆ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಮನವಿ ಮಾಡಿದ್ರು. ವಿಶೇಷವಾಗಿ ಇನ್ನ ಇಲ್ಲಿ 2 ಕಾರ್ಯಕ್ರಮಗಳು ಇರುತ್ತದೆ. ವಸಂತೋತ್ಸವ ಅಂತ ಬಹಳ ವಿಜೃಂಭಣೆಯಿಂದ ಇಲ್ಲಿ ನೀರಿನ ಒಂದು ಸಾಯಂಕಾಲ 5 ಗಂಟೆಗೆ ಇರ್ತದೆ. ಅದನ್ನು ಎಲ್ಲ ಬಂದು ನೋಡ್ಬೇಕು, ಅದನ್ನು ಎಲ್ಲ ಕುಲಸ್ಥರು ನಡೆಸ್ಕೊಡ್ತಾರೆ. ಇನ್ನೂ ವಿಶೇಷವಾಗಿ ಅಂದ್ರೆ ಗಾವ್ ಕಾರ್ಯಕ್ರಮ ಈ ರಾತ್ರಿ ಇವತ್ತು ಗಾಯಕ ನಡೀತದೆ, ಬಹಳ ಇದಾಗಿರ್ತದೆ. ಅದು ನೋಡಕ್ಕೆ ಒಂಥರ ರೋಮಾಂಚನವಾಗಿರ್ತದೆ. ಎಲ್ಲರೂ ಅದನ್ನು ಆನಂದಿಸ್ಬೇಕು, ಎಲ್ಲರೂ ಸಕ್ಸಸ್ ಮಾಡ್ಕೊಂಬಂದು ಕೇಳ್ಕೊಂತೀವಿ. ನಮಸ್ಕಾರ. ವಸಂತೋತ್ಸವ ಇಲ್ಲೇ ಪ್ರತಿ ವರ್ಷ ಸಾಯಂಕಾಲ ಎಲ್ಲ ಕರ್ಗಗಳು ಮಾಡಿ ದೀಪಗಳು ಮಾಡಿ ನಿದ್ದೆ ಬಿಡ್ತಾರೆ. ಆದ್ರೆ ಇಲ್ಲಿ ವಸಂತ ಬಹಳ ಚೆನ್ನಾಗಿರುತ್ತೆ, ಅದನ್ನು ನೋಡ್ಬೇಕು. ಮತ್ತೆ ರಾತ್ರಿಗೆ ಗಾವು ಕಾರ್ಯಕ್ರಮ, ಪೋತರಾಜನ್ ಕಾರ್ಯಕ್ರಮ ಇರ್ತದೆ. 2 ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ.